ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಶಿರೂರು ಪಟ್ಟಣದಲ್ಲಿರುವಂಥದ್ದು. ಶಿರೂರು ಪಟ್ಟಣದಲ್ಲಿ ಇವತ್ತು ಮಾಜಿ ಸೈನಿಕರೆಲ್ಲರೂ ಸೇರಿಕೊಂಡು ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಇವತ್ತು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇವತ್ತು ನಮ್ಮ ಜೊತೆ ಸೈನಿಕರ ಮುಖ್ಯಸ್ಥರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಸ್ವಚ್ಛತಾ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ. ಶಿರೂರು ಪಟ್ಟಣ ಅಂದರೆ ಸೈನಿಕರ ಊರು, ಸೈನಿಕರ ಬೀಡು ಇದು. ನಂತರ ಅನೇಕ ನೌಕರ ಜನ ಈ ಊರಲ್ಲಿ ಇರುವಂಥದ್ದು. ಸರ್, ಇಂಥದ್ದೊಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಇವತ್ತು ತಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀರಿ. ಸರ್, ಯಾವ ರೀತಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಏನು ಯೋಜನೆ ಅಂತ? ಏನಿಲ್ಲ, ಎಲ್ಲ ನಾವು ರಕ್ಷಕ, ಅರೆ ರಕ್ಷಕ, ಪೊಲೀಸ್ ಸಿಬ್ಬಂದಿ ಅಂದ್ರೆ ಇದ್ರಾಗ ಎಲ್ಲರೂ CRPF, ಆರ್ಮಿ, BHF, SSB ಹಾಗೂ ಈ ಪೊಲೀಸರು ಎಲ್ಲರೂ ಮಾಜಿಯವರು ಕೂಡಿಕೊಂಡು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಏನು ನಮ್ಮ ರುದ್ರಭೂಮಿ ರುದ್ರಭೂಮಿ ಒಂದು ಸ್ವಚ್ಛ ಮಾಡೋಣ ಅಂತ ಎಲ್ಲರೂ ಒಪ್ಪಿಗೆ ಕೊಟ್ಟರು. ಎಲ್ಲರೂ ಒಪ್ಪಿಗೆ ಕೊಟ್ಟ ನಂತರ ಹಂಗಾರ ಒಂದಿಟ್ಟು ಪಂಚಾಯತಿ ಪರ್ಮಿಷನ್ ತಗೊಂಡು ಅಂದೀವಿ. ಅಲ್ಲಿ ಹೋದೆವು. ಅಲ್ಲಿ ಎಲ್ಲ ಅಧಿಕಾರಿಗಳು ನಮಗೆ ಕೋಆಪರೇಟ್ ಕೊಟ್ಟು ಯಾಕಾಗೋದಕ್ಕೆ ನಾವು ನಮ್ಮ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ವಾಹನಗಳನ್ನ ಕಳಿಸ್ತೀವಿ ಅಂದರು. ಅದನ್ನ ನೋಡ್ಕೊಂಡು ಇವತ್ತು ಒಂದಿಟ್ಟು ಸ್ವಚ್ಛತಾ ಮಾಡ್ಬೇಕಂತ ಹೇಳಿ ನಾವು ಎಲ್ಲ ಇಟ್ಟು ಬಂದಿದ್ವಿ. ಈಗ ಸುಮಾರು ಎಷ್ಟು ಸೈನಿಕರು ಸೇರಿರುವಂಥದ್ದು? ಸೊ ಒಟ್ಟಾರೆ ಎಷ್ಟು ಜನ ಇದ್ದೀರಿ ಅಂತ? ಹತ್ರ ಸೈನಿಕರಾಗಲಿ ನಮ್ಮ ಊರಲ್ಲಿ ಕನಿಷ್ಠ ಒಂದು ಈ 400-500 ಅಂತೂ ಆಗತ್ತಾರೆ ಎಲ್ಲ ಕೂಡಿ. ಇನ್ನೂ ಹೆಚ್ಚಾಗ್ತಾರೆ. ಅದು ಹಂಗ ರಕ್ಷಕ, ಅರೆ ರಕ್ಷಕ ಕೂಡಿ ಆಗ್ತಾರೆ. ಇಲ್ಲಿ ಕೂಡಿದವ್ರು ನಾವು ಒಂದು 100-200 ಜನ ಅದೀವಿ. ಮತ್ತು ಸಿಬ್ಬಂದಿ ವರ್ಗ ಪಂಚಾಯತಿಯವರು ಅದಾರ, ಅವರು ಎಲ್ಲ ಅದು ಕೋಆಪ್ರೇಷನ್ ಕೊಟ್ಟಾರ ನಮಗೆ. ಮೇನ್ ಅದೇ ಪಂಚಾಯತಿಯವರು, ಸಿಬ್ಬಂದಿ ವರ್ಗವರು ಕೊಡ್ಸಾರ. ಅವ್ರಿಗೂ ನಾವು ಧನ್ಯವಾದ ಹೇಳತ್ತೀವಿ. ಬಂದಂತ ಈ ಸಹೋದ್ಯೋಗಿಗಳಿಗೂ ಎಲ್ಲರೂ ಧನ್ಯವಾದಗಳು. ಅಂದ್ರೆ ಸರ್, ಈಗ ಗಣರಾಜ್ಯೋತ್ಸವ ಅಂತ ಅದನ್ನ ನೆನಪಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಅಂತ? ಗಣರಾಜ್ಯೋತ್ಸವ ನಾಳೆ ಅದು ಕಾರ್ಯಕ್ರಮ ಬೇರೆ. ಇವತ್ತು ಅದ್ರದ್ದು ಹಂಗಾಗಿ ಒಂದ್ ದಿವಸ ಮೊದಲ ಇದನ್ನ ಇಟ್ಕೊಂಡದ್ದು ಅಷ್ಟೇ. ಸೈನಿಕರು ಅಷ್ಟೇ ಅಲ್ಲದೆ ಬೇರೆ ಬೇರೆ ನೌಕರಿ ಮಾಡುವಂತಹ ಜನ ಸಹಿತ ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡೋಣ. ಸರ್, ಈಗ ಸ್ವಚ್ಛತಾ ಕಾರ್ಯವನ್ನು ಸಿರೂರು ಜನತೆ ಎಲ್ಲ ಹಮ್ಮಿಕೊಂಡಿದೆ. ಈಗ ಸೈನಿಕರು ಅಷ್ಟೇ ಅಲ್ಲದೆ ಬೇರೆ ಬೇರೆ ಇಲಾಖೆಯವರು ಸಹ ಕೈ ಜೋಡಿಸಿದ್ದಾರೆ. ಸರ್, ಏನು ಹೇಳ್ತೀರಿ ಈ ವಿಷಯಕ್ಕೆ? ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇದು ಶಿರಿಯೂರು ಒಂದು ಸಿರಿ ಸಂಪತ್ತಿನಿಂದ ಕೂಡಿದ ಊರು ಸಹಿತ. ನಮ್ಮಲ್ಲಿ ಸೈನಿಕರು ಮತ್ತು ಶಿಕ್ಷಕರು, ರೈತರು ಎಲ್ಲರೂ ಸೇರಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಕತ್ತಾರೆ. ಅವ್ರು ಎಲ್ಲರಿಗೆ ನಾವು ಎಲ್ಲ ನಮ್ಮ ರೈತರಿಗೆ ಮತ್ತು ನಮ್ಮ ಸೈನಿಕರಿಗೆ ಅವರಿಗೆ ನಾವು ತುಂಬ ಹೃದಯ ಅವ್ರಿಗೆ ಅಭಿನಂದಿಸ್ತಾ ಇದ್ದೇನೆ. ಅವ್ರ ಜೊತೆ ನಾನು ಶಿಕ್ಷಕನಾಗಿ ಸಹಿತ ನಾನು ಇಲ್ಲಿ ಇದರೊಳಗೆ ಪಾಲ್ಗೊಂಡಿದ್ದೇನೆ. ಸಿರೂರಿನ ಸೇಲ್ಸ್ ಟ್ಯಾಕ್ಸ್ ಆಫೀಸರ್ ಆಗಿರತಕ್ಕಂತಹ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಸರ್, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಶಿರೂರು ಅಂದರೆ ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಒಂದು ಹೆಮ್ಮೆಯ ವಿಚಾರ. ಅಂದರೆ ಇಲ್ಲಿ ಅನೇಕ ಜನ ನೌಕರಸ್ಥರಿದ್ದಾರೆ. ಸೊ ಅನೇಕ ಕಾರ್ಯಕ್ರಮಗಳನ್ನ ಶಿರೂರು ಜನತೆ ಹಮ್ಮಿಕೊಳ್ತಾ ಇರ್ತಾರೆ. ಸೊ ಎಲ್ಲದಕ್ಕೂ ಫೇಮಸ್ ಆಗಿರುವಂತಹ ಜನ ಶಿರೂರಲ್ಲಿ ಇರುವಂಥದ್ದು. ಸರ್, ಎಲ್ಲ ಇಲಾಖೆಯಲ್ಲೂ ತಮ್ಮದೇ ಅಂತಕ್ಕ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಸೊ ಈಗ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಶಿರೂರ ಭಾಗಗಳಲ್ಲಿ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಸರಿ, ಏನು ಹೇಳ್ತೀರಿ? ಶಿರೂರು ಯಾವಾಗಲೂ ರಚನಾತ್ಮಕ ಕೆಲಸಗಳಲ್ಲಿ ಮತ್ತು ಸಾಹಸ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತನ್ನದೇ ಆದಂಥ ಮೇಲ್ಪಂಕ್ತಿಯನ್ನು ಹಾಕಿಕೊಂಡು ಬಂದಿದೆ. ಈ ಊರಿನ ಹಿರಿಯರಾದಿಯಾಗಿ ಯುವಕರು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ವರ್ಷದುದ್ದಕ್ಕೂ ಭಾಗವಹಿಸ್ತಾ ಇರ್ತಾರೆ. ಇವತ್ತಿನ ದಿವಸ ನಮ್ಮ ಶಿರೂರಿನ ಮಾಜಿ ಯೋಧರು, ಹಾಲಿ ಯೋಧರು ಹಾಗೂ ಇತರೆ ಸಾಮಾಜಿಕ ಕಾರ್ಯಕರ್ತರು, ಗುರು ಹಿರಿಯರು ಈ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸುವುದರೊಂದಿಗೆ ಶಿರೂರಿನಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಸರ್ಕಾರದ ಧ್ಯೇಯೋದ್ದೇಶದಂತೆ ಊರಿನ ಪ್ರಮುಖ ಬೀದಿಗಳಾಗಲಿ, ಪರಿಸರವಾಗಲಿ ಸ್ವಚ್ಛತೆಯನ್ನು ಕೈಗೊಂಡು ಅನೇಕ ರೋಗ ರುಜಿನಗಳಿಂದ ಶಿರೂರನ್ನು ಮುಕ್ತಗೊಳಿಸಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಆ ಯೋಧರಿಗೆ ನಾನು ಸೆಲ್ಯೂಟ್ ಬಯಸ್ತಾ ಇದ್ದೇನೆ. ಯಾಕಂದರೆ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸುವುದು ಇವತ್ತಿನ ದಿವಸ ಒಂದು ದೊಡ್ಡ ಸಾಹಸದ ಕೆಲಸವೇ ಆಗ್ತಾಯಿದೆ. ಅಂಥದ್ರಲ್ಲಿ ಸುಡುಗಾಡನ್ನು ಸ್ವಚ್ಛಗೊಳಿಸುವುದರ ಮೂಲಕ ಶಿರೂರಿನ ಯುವಕರಿಗೆ, ತಾಯಂದಿರಿಗೆ, ಗ್ರಾಮಸ್ಥರಿಗೆ ಈ ಯೋಧರು ಮಾದರಿ ಆಗ್ತಾ ಇದ್ದಾರೆ. ಇಂಥ ಕೆಲಸ ಈಗಷ್ಟೇ ನಿಲ್ಲಬಾರ್ದು. ಇದು ಸದಾಕಾಲ ಯಾವಾಗ ಪರಿಸರ ಹಾನಿಗೊಳಗಾಗ್ತಾ ಇದೆ, ಅಶುಚಿಯಾಗುತ್ತಾ ಇದೆ, ಆ ಸಂದರ್ಭದಲ್ಲಿ ಇವರು ಪ್ರಜ್ಞಾಪೂರ್ವಕವಾಗಿ ಮನಸ್ಸು ಮಾಡಿ ಈ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದಾದರಲ್ಲಿ ಯುವಕರಲ್ಲಿಯೂ ಕೂಡ ಸ್ವಚ್ಛತೆಯ ಒಂದು ಮನೋಭಾವನೆ ಮೂಡ್ತಾ ಇದೆ. ನಮ್ಮ ಭಾರತ ಸರ್ಕಾರವಾಗಲಿ, ಕರ್ನಾಟಕ ಸರ್ಕಾರವಾಗಲಿ ಸ್ವಚ್ಛತೆಯ ಬಗ್ಗೆ ಕೋಟ್ಯಾಂತರ
ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. ಪ್ರತಿಯೊಬ್ಬರಲ್ಲಿ ಸ್ವಚ್ಛತೆ ಅರಿವು ಮೂಡಿದ್ದಾದಲ್ಲಿ ಅಂಥ ಖರ್ಚನ್ನು ಸ್ವಲ್ಪ ಮಟ್ಟಿಗಾದರೂ ತಡೆಗಟ್ಟಬಹುದು. ಈ ಒಂದು ಕಾರ್ಯಕ್ರಮವನ್ನು ಶಿರೂರಿನ ಪಟ್ಟಣ ಪಂಚಾಯತಿ ಸಹಯೋಗದೊಂದಿಗೆ ಎಲ್ಲ ಯುವಕರು ಯೋಧರು ಕೈಗೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇಂಥ ಒಂದು ಸ್ವಚ್ಛತೆ ಪರಿಸರವನ್ನು ಸದಾಕಾಲ ನೆರವೇರಿಸಿಕೊಡಲಿ ಅಂತೇಳಿ ಆಶಿಸ್ತೀನಿ. ಸರ್, ಈಗ ರುದ್ರಭೂಮಿಗಳನ್ನು ನಾವು ನೋಡ್ತಾ ಹೋದರೆ ಗದಗ ಭಾಗಗಳಲ್ಲಿ ರುದ್ರಭೂಮಿಗಳು ಸ್ವರ್ಗಧಾನಗಳಾಗಿವೆ. ಅಂದರೆ ಅಷ್ಟು ಗಾರ್ಡನ್ಗಳ ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಸ್ಥಳೀಯ ಸರ್ಕಾರ ಅದರೊಟ್ಟಿಗೆ ಕೈ ಜೋಡಿಸುವುದರೊಂದಿಗೆ ಅಲ್ಲಿನ ಸ್ಥಳೀಯರು ಸಹ ಕೈ ಜೋಡಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಶಿರೂರ ಈ ರುದ್ರಭೂಮಿಗೆ ಅನೇಕ ವಿಚಾರಗಳು ಕೇಳಿ ಬಂದಿದ್ದು ಸರ್, ಇದನ್ನು ಇಂಪ್ರೂವ್ ಮಾಡೋಣ ಹಾಗೆ ಹೇಗೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮ ಕೈಗೊಳ್ಬಹುದಾ ಹೇಗೆ ಅಂತ? ಈ ಮುಂದಿನ ಜುಲೈ ತಿಂಗಳಲ್ಲಿ ಮಳೆಗಾಲ ಪ್ರಾರಂಭ ಆದ ನಂತರ ವನಮಹೋತ್ಸವ ಕಾರ್ಯಕ್ರಮ ಒಂದು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮವನ್ನು ನಮ್ಮ ಯೋಧರು ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಸುಂದರವಾದಂಥ ಒಂದು ಗಾರ್ಡನನ್ನು, ಒಂದು ಕಡೆ ನೀರಿನ ವ್ಯವಸ್ಥೆಯನ್ನು, ಮತ್ತೊಂದು ಕಡೆ ಗಿಡಗಂಟಿಗಳನ್ನು ಹಚ್ಚಿ ಇದನ್ನು ಕೂಡ ಇದು ರುದ್ರಭೂಮಿ ಅಲ್ಲ, ಇದು ಶಾಂತಿಧಾಮ. ನಾವು ಜೀವನದ ಕೊನೆ ಕ್ಷಣಗಳಲ್ಲಿ ಅಂತಿಮ ಶಾಂತಿಯನ್ನು ಬಯಸಿ ಬರುವುದು ಇದು ನಮ್ಮ ಶಾಶ್ವತ ಮನೆ. ಇದನ್ನು ಅತಿ ಸುಂದರವಾಗಿ ಮತ್ತು ಶಾಂತಿಧಾಮವನ್ನಾಗಿ ತಾವು ಹೇಳಿದಂತೆ ಗದಗ ಭಾಗದಲ್ಲಿ ಹುಲ್ಕೋಟಿ ಸ್ಮಶಾನ ಭೂಮಿ ಶಾಂತಿಧಾಮವನ್ನಾಗಿ ಮಾಡಿದ್ದಾರೆ. ಅದು ಇಷ್ಟೊಂದು ಪ್ರಸಿದ್ಧವಾಗಿದೆ. ವಾಕಿಂಗ್ ಕೂಡ ಅಲ್ಲಿನ ನಾಗರಿಕರು ಮಾಡ್ತಕ್ಕಂಥ ಯಾವುದೇ ಭಯ ಮತ್ತೊಂದು ಅಶುಚಿ ಅಂತಕ್ಕಂಥದ್ದಿಲ್ಲದೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ನಾವು ಶುಚಿತ್ವವನ್ನು ಕಾಪಾಡಿಕೊಂಡು ಇದನ್ನು ಶಾಂತಿಧಾಮವನ್ನಾಗಿ ಮಾಡಿ ಈ ಭಾಗದ ಜನರಲ್ಲಿ ಇಲ್ಲಿ ಹೊಲಸು ಮಾಡಬಾರ್ದು ಅಂಥೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇದನ್ನು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ ಅಂಥೇಳಿ ನಾ ಹೇಳಬಯಸ್ತಾ ಇದ್ದೀನಿ. ಸೈನಿಕರು ಅಂದರೆ ನಮ್ಮ ಮಾಜಿ ಸೈನಿಕರು ಅಥವಾ ನಮ್ಮ ಸೈನಿಕರು ನಮ್ಮ ಶಿರೂರು ಭಾಗಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮ ಏನು ಮಾಡಿದ್ದೀರಿ, ತುಂಬ ಒಂದು ಅಭಿಮಾನ ತರುವಂಥದ್ದು ಸರ್. ಈಗ ಏನು ಹೇಳ್ತೀರಿ ಸರ್? ಅದಾಗಿ ಹೇಳಪ್ಪ ಅಂದ್ರೆ ನಾನೊಬ್ಬ ಸೈನಿಕ, ಹಾಲಿ ಸೈನಿಕ ಇದ್ದೀನಿ. ಇವಾಗ ಸದ್ಯದಲ್ಲಿ ನಾನು ರಜೆಗೆ ಬಂದಿದ್ದೆ. ಈ ವಿಷಯಕ್ಕೆ ನನಗೆ ಭಾಳ ಸಂತೋಷ ಆಯಿತು. ಅದಕ್ಕಾಗಿ ನನಗೊಂದು ಸಂದೇಶ ಕೊಟ್ಟರು, ಹಿಂಗೆ ಈ ಒಂದು ಕೆಲಸ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲ ಸೈನಿಕರು, ಹಾಲಿ ಸೈನಿಕರು, ಅರೆಪಡೆ ಸೇನಾ ಸೈನಿಕರು, ಒಂದು ಒಟ್ಟಾರೆ ಎಲ್ಲ ಒಂದು ಪಟ್ಟಣ ಪಂಚಾಯತಿ ವತಿಯಿಂದ ನಮಗೊಂದು ಖುಷಿ ಆಯಿತು. ಯಾಕಪ್ಪ ಅಂದ್ರೆ ಇಂಥ ಒಂದು ಕೆಲಸಗಳನ್ನು ಮಾಡಬೇಕಾದ್ರೆ ಎಲ್ಲರಿಗೊಂದು ಒಳ್ಳೆಯ ಮನಸ್ಸು ಬೇಕು, ಒಂದು ಸೌಹೃದದಿಂದ ಮಾಡಬೇಕಾಗುತ್ತೆ. ಅದನ್ನು ಹಮ್ಮಿಕೊಂಡಿದ್ದಕ್ಕೆ ಒಂದು ಖುಷಿಯಾಗಿದೆ. ಇನ್ನೂ ಹೇಳಪ್ಪ ಅಂತಂದ್ರೆ ಈ ಕೆಲಸವನ್ನು ಮುಂದುವರ್ಸ್ಕೊಂಡು ನಮ್ಮ ಮುಂದಿನ ಯುವಕರು ಮಾಡ್ಕೊತ ಹೋಗ್ಬೇಕು. ಯಾಕಪ್ಪ ಅಂದ್ರೆ ಊರಿನ ಬಗ್ಗೆ ಒಂದು ಹೆಮ್ಮೆ ಇರಬೇಕು. ಹೀಗಾಗಿ ಒಂದು ಊರಿನ ಹೆಮ್ಮೆ ಇತ್ತಪ್ಪ ಅಂದ್ರೆ ಅದು ಮುಂದೆ ದೇಶದೊಳಗೂ ಬೆಳಿತೈತಿ. ಹೀಗಾಗಿ ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಅಂದರೆ ಈಗ ಸರ್, ಸೈನಿಕರು ಅಂದ್ರೇ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ. ಸೊ ಆ ಶಿಸ್ತನ್ನು ನೀವು ಇಲ್ಲಿ ಹಮ್ಮಿಕೊಂಡಿದ್ರಲ್ಲ ಈ ಕಾರ್ಯಕ್ರಮ, ಇದು ಊರಿಗೆ ಮಾದರಿ ಅಂತಕ್ಕಂಥ. ಅಂದರೆ ಇಲ್ಲಿನ ಯುವಕರಿಗೆ ಒಂದು ಪ್ರೇರಣೆ ಆಗಿರುವಂಥದ್ದು. ಪ್ರೇರಣೆ ಆಗಬೇಕು. ಈ ಯುವಕರನ್ನೆಲ್ಲ ಈಗ ಅಲ್ಲಿ ಏನೇನೋ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಅಂಥ ಒಂದು ಟೈಮ್ ವೇಸ್ಟ್ ಮಾಡೋದು ಬಿಟ್ಕೇಸಿ ಒಂದಿಷ್ಟು ಸಮಯವನ್ನು ಕಳ್ಕೊಂಡ್ಬಂದು ತಮ್ಮ ರಜೆ ದಿನಗಳಲ್ಲಿ ಒಂದು ನಿಶ್ಚಿತವಂತ ದಿನಾಂಕವನ್ನು ನಿಶ್ಚಿತಪಡಿಸಿ ಸೈನಿಕರ ಜೊತೆಗೆ ಸೇರಿಕೊಂಡು, ಮಾಜಿ ಸೈನಿಕರು ಸೇರಿಕೊಂಡು ಊರಿನ ಪಟ್ಟಣ ಪಂಚಾಯತಿಯಲ್ಲಿ ಯಾರೇ ಅಧಿಕಾರಿಗಳಲ್ಲಿ, ಆಮೇಲೆ ನಮ್ಮೂರಲ್ಲಿ ರಿಟೈರ್ಡ್ ಪರ್ಸನ್ಗಳು, ಮಾಜಿ ಸೈನಿಕರು, ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಅವರೆಲ್ಲ ಸೇರಿಕೊಂಡು ಹೇಳ್ಕೊಂಡು ಇದು ಮುಂದುವರೆದ್ರೆ ಒಳ್ಳೆಯದಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಮಾಜಿ ಸೈನಿಕರು ಮತ್ತು ಬೇರೆ ಬೇರೆ ನೌಕರಸ್ಥರು ಮಾತನಾಡುವಂಥದ್ದು. ಅಂದರೆ ಸ್ವಚ್ಛತಾ ಒಂದು ಕಾರ್ಯಕ್ರಮ ಅಂತಂದರೆ ಕೇವಲ ನಮ್ಮ ಮನೆಯನ್ನು ಸ್ವಚ್ಛ ಮಾಡುವಂಥದ್ದಲ್ಲ, ನಮ್ಮ ಸುತ್ತಮುತ್ತ ಭಾಗಗಳಲ್ಲಿ ಏನಿರುತ್ತೆ, ಸುತ್ತಮುತ್ತ ಸಾರ್ವಜನಿಕ ಸ್ಥಳಗಳೇನಿರುತ್ತೆ ಅವುಗಳನ್ನೆಲ್ಲ ಸ್ವಚ್ಛವನ್ನು ಮಾಡುವ ಮೂಲಕ ಒಂದು ಅಭಿಯಾನವನ್ನು ಮಾಡುವ ಮೂಲಕ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಂದರೆ ಕೇವಲ ಸ್ವಚ್ಛತೆ ಮಾಡುವುದು ತೋರಿಕೆಗಲ್ಲ, ಇದೊಂದು ಪ್ರೇರಣೆ ಅನ್ನುವಂತಹ ಮಾತುಗಳು ಇವತ್ತು ನಮ್ಮ ಶಿರೂರಿನ ಸೈನಿಕರು ಮಾತನಾಡಿರುವಂಥದ್ದು. ಅಂದರೆ ಶಿರೂರಿನ ಸೈನಿಕರು ಅಂದರೆ ಒಂದು ಹೆಮ್ಮೆ. ಸೊ ಆ ಹೆಮ್ಮೆಯ ವಿಷಯ ಇವತ್ತು ನಮ್ಮ ಈ ಊರಲ್ಲಿ ಸಾಕ್ಷಿ ಆಗ್ತಾ ಇದ್ದಾರೆ. ಸೊ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.